ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಜೆ ಇಮ್ರಾನ್ ಖಾನ್ ಹಾಗೂ ಮುಖಂಡ ತೌಸಿಫ್ ನೇತೃತ್ವದಲ್ಲಿ ಜಮೀರ್ ಅಭಿಮಾನಿ ಬಳಗ ಹಾಗೂ ಮುಸ್ಲಿಂ ದಲಿತ ಸಂಘಟನೆಗಳು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದವು. ಪಟ್ಟಣದ ಎಂಜಿ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಕೆಲ ಕಾಲ ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಟ್ರಸ್ಟ್ ಅಧ್ಯಕ್ಷ ಜೆ ಇಮ್ರಾನ್ ಖಾನ್, ಮುಖಂಡ ತೌಸಿಫ್, ನಗರಸಭೆ ಸದಸ್ಯ ವಾಸಿಲ್ ಅಲಿ ಖಾನ್ ಮಾತನಾಡಿದರು. ಮಾಸ್ ಲೀಡರ್ ಟೈಗರ್ ಆಫ್ ಕರ್ನಾಟಕ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿದವರಿಗೆ ನಾವು ಎಲ್ಲ ಸೇರಿ ಇಲ್ಲಿ ಚನ್ನಪಟ್ಟಣ ಮುಸ್ಲಿಂ ಮುಖಂಡರು, ಅಂಬೇಡ್ಕರ್ ಅಭಿಮಾನಿ ಸೇನೆ, ಕರ್ನಾಟಕ ಜನಪರ ವೇದಿಕೆ ಮತ್ತು ನಮ್ಮ ಬಿಜೆಡ್ ಜಮೀರ್ ಅಹಮದ್ ಖಾನ್ ಚಾರಿಟೇಬಲ್ ಚನ್ನಪಟ್ಟಣ ಟ್ರಸ್ಟ್ ವತಿಯಿಂದ ನಾವು ಎಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ವಿ. ನಮಗೆ ಏನಂದರೆ ಬಹಳ ಮೋಸ ಆಗಿದೆ. ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಒಂದು ಸ್ಥಾನಮಾನ ಸಿಕ್ಕಿಲ್ಲ. ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವು ಕೋರ್ತೀವಿ. ಎಲ್ಲ ಸೇರಿದ್ವಿ. ಅವರು ಎಂಥ ಮಾಸ್ ಲೀಡರ್ ಅಂದರೆ ಅವರು ಜಾತಿ ಭೇದ ಏನೂ ನೋಡಲ್ಲ, ಅಹಿಂದ ನಾಯಕ. ಅವರು ಬೇರೆ ಏನೂ ಇಲ್ಲ. ಚನ್ನಪಟ್ಟಣದಲ್ಲಿ ಅವರು ಬಂದಿದ್ದಕ್ಕೆ 100% ವೋಟ್ ಮಾಡಿದ್ದೀವಿ ನಾವು ಮುಸ್ಲಿಂ ಜನಾಂಗದವರು. ನಮ್ಮ ಮತ್ತು ಕೇರಳ ಹೋಗಿ 28ರಲ್ಲಿ 23 ಗೆದ್ಕೊ ಬಂದವ್ರೆ. ತೆಲಂಗಾಣದಲ್ಲಿ ಯಾವತ್ತೂ ಕಾಂಗ್ರೆಸ್ ಇರಲಿಲ್ಲ. ಅಲ್ಲಿ ಲೋಕಲ್ ಪಾರ್ಟಿಗಳು ಇದ್ದಿದ್ದು. ಈಗ ತೆಲಂಗಾಣದಲ್ಲಿ ಅವರು ಹೋದ ಮೇಲೆ ಕಾಂಗ್ರೆಸ್ ಪಾರ್ಟಿ ಬಂತು. ಆ ಜಮೀರ್ ಅಣ್ಣಂದಾನೆ ಕಾಂಗ್ರೆಸ್ ಪಾರ್ಟಿ ಬಂದಿರೋದಲ್ಲಿ ಅಲ್ಲಿ ಎಲ್ಲಿ ಹೋಗ್ತಾರೆ ಅವರು ಕಾಲೇಜ್ ಒಂದು ಒಳ್ಳೆ ಗುಣ. ಅವರು ನಮ್ಮ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಅವರು ನಮಗೆ ನ್ಯಾಯ ಕೊಡಬೇಕು, ಜಮೀರ್ ಅಣ್ಣನಿಗೆ ನ್ಯಾಯ ಕೊಡಬೇಕು. ಮತ್ತು ಬಾಗಲಕೋಟೆ, ದಾವಣಗೆರೆ ಅಲ್ಲೆಲ್ಲ ಹೋಗಿ ಒಂದು ಒಳ್ಳೆ ಲೀಡ್ ತಗೊಂಡ್ಬಂದವ್ರೆ. ಉಪಮುಖ್ಯಮಂತ್ರಿ ಒಂದು DCM ಸ್ಥಾನ ಕೊಡಬೇಕು. ಏನು ನಾವು ಬಾಬಾ ಅಂಬೇಡ್ಕರ್ ಸಾಹೇಬರು ಸ್ಟ್ಯಾಚ್ಯೂ ಮುಂದೆ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಹೈಕಮಾಂಡ್ಗೆ ಒಂದು ಮೆಸೇಜ್ ತಲುಪಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು CM ಸ್ಥಾನಕ್ಕೆ ಆಗೋರು, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರ ಜೊತೆಯಲ್ಲಿ ಅನ್ಯಾಯ ಆಗುತ್ತೆ. ನಮಗೆಲ್ಲರಿಗೂ ದುಃಖ ಇದೆ. ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಸಿಗಬೇಕು, ಅವ್ರಿಗೆ DCM ಮಾಡಬೇಕು ಅಂತ ನಾವು ಎಲ್ಲ ಒಗ್ಗಟ್ಟಾಗಿ ಒಂದು ಮೆಸೇಜ್ ಎಲ್ಲರೂ ಎಲ್ಲ ಸಮುದಾಯರು ಇಲ್ಲಿ ಬಾಬಾ ಅಂಬೇಡ್ಕರ್ ಸೇನೆ ಅವ್ರು ಬಂದವ್ರೆ, ರೈತರ ಸಂಘದವ್ರು ಬಂದವ್ರೆ, ಹಿಂದೂ ವರ್ಗಳಿದವ್ರು ಬಂದವ್ರೆ, ಅಲ್ಪಸಂಖ್ಯಾತವ್ರು ಬಂದವ್ರೆ, ಕನ್ನಡ ಪರವ್ರು ಬಂದವ್ರೆ, ಆಮೇಲೆ ಬಿಜೆಡ್ ಸೇನೆ ಅಭಿಮಾನಿಗಳು ಬಂದವ್ರೆ, ಆಮೇಲೆ ನಗರಸಭೆ ಸದಸ್ಯರು ಬಂದವ್ರೆ, ಆಮೇಲೆ ಎಲ್ಲ ಮುಖಂಡರು ಬಂದವ್ರೆ. ಎಲ್ಲರೂ ಒಂದು ಆಗಿ ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ಗೆ ನ್ಯಾಯ ಸಿಗಲೇಬೇಕು, ಅವ್ರಿಗೆ ಒಂದು DCM ಹುದ್ದೆ ಕೊಡಲೇಬೇಕು, ಅವ್ರಿಗೆ ಮಂತ್ರಿ ಸ್ಥಾನನೂ ಜೊತೆಲಿ ಕೊಡಬೇಕು ಅಂತ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು ಅಂದರೆ, ಈಗ ತಾನೇ ಮೊನ್ನೆ 4 ದಿನದ ಮುಂಚೆ ಸಚಿವ ಸಂಪುಟದ ನಮ್ಮ ನೂತನ ಮುಖ್ಯಮಂತ್ರಿ ಆದಂಥ ನಮ್ಮ ನೆಚ್ಚಿನ ನಾಯಕರಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದೆ. ಆ ರಚನೆಯಲ್ಲಿ ಕ್ಯಾಬಿನೆಟ್ 13 ಜನ ಸಚಿವರನ್ನು ಕ್ಯಾಬಿನೆಟಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನ ಕೈ ಬಿಟ್ಟಿದ್ದಾರೆ. ಕೈ ಬಿಟ್ಟಿರೋದು ಕಾರಣ ಹೈಕಮಾಂಡ್ಗೆ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಅದ್ರ ಬಗ್ಗೆ ನಾವು ಏನಿಲ್ಲ, ನಾವೇನು ಎಲ್ಲ ಕೇಳ್ಕೊತಾ ಇದ್ದೀವಿ ಅಂದರೆ, ಜಮೀರ್ ಅಹಮದ್ ಅವರು ಒಬ್ಬ ಸರ್ವ ಜನಾಂಗದ ನಾಯಕ, ಬರೀ ಒಂದು ಸಮುದಾಯದ ನಾಯಕ ಅಲ್ಲ, ಪೂರ್ತಿ ರಾಜ್ಯದಲ್ಲಿ ಸರ್ವ ಜನಾಂಗದ ಎಲ್ಲ ಜಾತಿ ಧರ್ಮಗಳಿಗೆ ಗೌರವ ಕೊಟ್ಟು ಕೆಲಸ ಮಾಡಿರುವಂಥ ಒಬ್ಬ ಧೀಮಂತ ನಾಯಕ ಅಂದರೆ ಬಿಜೆಡ್ ಜಮೀರ್ ಅಹಮದ್ ಖಾನ್. ಇದರಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರೋದ್ರಿಂದ ಎಲ್ಲ ಸಮುದಾಯದವ್ರಿಗೆ ಭಾಳ ನೋವಾಗಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಏನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಮುಂದಿನ ದಿನಗಳಲ್ಲಿ ಏನೀಗ ತಿರ್ಗಾ ಒಂದು 15-20 ದಿವಸದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಯ್ತದೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ
ಸಚಿವ ಸಂಪುಟದಲ್ಲಿ ತಗೊಂಡು ಅವ್ರಿಗೆ DCM ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಅವ್ರ ಅಭಿಮಾನಿಗಳು ಏನು ನಾವು ಸೇರಿದ್ದೇವೆ ಎಲ್ಲ ಅಂಬೇಡ್ಕರ್ ಸಿನಾದವ್ರು ಇರ್ಬೋದು, BZ ಜಮೀರ್ ಅಹಮದ್ ಖಾನ್ ಅಭಿಮಾನ ಬಳಗ ಇರ್ಬೋದು, ಮತ್ತು ಅವ್ರ ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ಅವರು ಯಾರ್ಯಾರು ಅವ್ರಿಗೆ ಅಭಿಮಾನ ಮಡಗಿದ್ದಾರೆ ಎಲ್ಲ ಇಲ್ಲಿ ಸೇರಿದ್ದಾರೆ. ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಬಿಟ್ಟು ಒಂದು ಉಪಮುಖ್ಯಮಂತ್ರಿ ಮಾಡಬೇಕಂತ ನಾವು ಎಲ್ಲ ಒಂದು ಬೇಡಿಕೆನ ಇಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮತೀನ್ ಖಾನ್, ಬಾವಸ, ಮೌಲಿಗಳಾದ ಮುಫ್ತಿ ಅಸ್ರಾಫುಲ್ ಖಾದ್ರಿ, ಮೌಲಾನಾ ಒಬೇದುಲ್ಲಾ, ಹಫೀಜ್ ನಸ್ರಾತುಲ್ಲಾ, ಹಫೀಜ್ ನೂರ್ ಮೊಹಮ್ಮದ್, ಮೌಲಾನಾ ಮುಕ್ರಮ್, ಹಫೀಜ್ ಅರೀಫ್ ರಜಾ, ಮುಖಂಡರಾದ ಅನೀಸ್, ಫರೀದ್ ಖಾನ್ ಗೋರಿ, ಕಿಜರ್ ಅಹಮದ್, ಮುಮ್ತಾಜ್, ತಾಜ್ ಖಾನ್, ಜಲಾಲ್, ನಾಸೀರ್, ಸಾಜು, BVS ಕುಮಾರ್, ಅಪ್ಪಗೆರೆ ಶ್ರೀನಿವಾಸ್ ಮೂರ್ತಿ, ಸಿದ್ದರಾಮಯ್ಯ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.